ಮಧುವಾಡಿ ಗ್ರಾಮದಲ್ಲಿ ಇದು ಉದ್ಭವ ಗಣಪತಿ ರಸ್ತೆ ಅಂತ ಕರೀತಾರೆ. ಈ ರಸ್ತೆ ಸಾಮಾನ್ಯವಾಗಿ ಅಗ್ರಹಾರ ಅಂತ ಕರೆಯೋದು. ಇಲ್ಲಿ ಯಥೇಚ್ಛವಾಗಿ ಬ್ರಾಹ್ಮಣ ಜನಾಂಗದವರು ಹೆಚ್ಚು ವಾಸವಾಗಿರ್ತಕ್ಕಂಥದ್ದು. ಇದು ದಾಸಪ್ಪನವ್ರ ಮನೆ ಅಂತ ಕರೀತಾರೆ. ಬಹಳ ಇವತ್ತಿಗೂ ಸಹ ಆ ಒಂದು ಚಾರ್ಮನೆ ಇವತ್ತು ಹಳೆಯ ಮನೆ ಹೊರಗಡೆ ಬಂದಂಥ ಯಾರೇ ಅತಿಥಿಗಳು ಬಂದರೆ ಕೂತ್ಕೊಳ್ಳಲಿಕ್ಕೆ ವಿಶ್ರಾಂತಿ ಪೋಸ್ಟ್ ಮಧುವಣ್ಣ ಅವರ ಮನೆ ಶ್ರೀವತ್ಸ ಅವರು ಮತ್ತೆ ಅವರು ಶ್ರೀನಿಧಿ ಅವರು ಪೂರ್ಣಾವಧಿ ಕಾರ್ಯಕರ್ತರಾಗಿ RSSನ ಬೆಂಗಳೂರಿನ ಕೇಶವಕೃಪದಲ್ಲಿ ಇವತ್ತು ಸಹ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದು ಸುವರ್ಣ ಮೇಡಮ್ ಅವರು ಅಂತ ಇಲ್ಲಿ ಶಿಕ್ಷಕರಾಗಿ ಮೇಡಮ್ ಅವರು ಈ ಮನೆಯಲ್ಲಿ ತಾವು ಬಾಡಿಗೆ ಇದ್ದಂತ. ಆಮೇಲೆ ಈ ನಂತರ ವೆಂಕಟಾಚಲಯ್ಯವರು ಇವರು ಶ್ರೀನಿವಾಸ ಮೂರ್ತಿಗಳು ವೆಂಕಟಾಚಲಯ್ಯ ಅವ್ರ ಮನೆ ಇದು. ಮನೆಗಳೆಲ್ಲ ಈಗಾಗಲೇ ನಾಮಾವಶೇಷವನ್ನು ಕೊಡುವಂತ ಸ್ಥಿತಿಯಲ್ಲಿದೆ. ಕಾರಣ ಏನಪ್ಪಾ ಅಂದ್ರೆ ದೇವಸ್ಥಾನದ ಸುತ್ತ ಇರ್ತಕ್ಕಂತಹ 100 ಮೀಟರ್ ಅವಧಿಯಲ್ಲಿ ಆ ಒಂದು ವ್ಯಾಪ್ತಿಯಲ್ಲಿ ಯಾವುದೇ ಮನೆಗಳನ್ನ ಪುನರ್ ನಿರ್ಮಾಣ ಮಾಡುವಾಗಿಲ್ಲ ಅಂತಕ್ಕಂಥ ಒಂದು ಕೇಂದ್ರ ಸರ್ಕಾರದ ಪುರಾತತ್ವ ಇಲಾಖೆ ಆದೇಶ ಇರೋದ್ರಿಂದ ಕಾನ್ವೆಂಟ್ ಶಿಶು ಶಾಲೆ ಇದು ಶ್ರೀ ವಿದ್ಯಾಶಂಕರ ಎಜುಕೇಶನ್ ಟ್ರಸ್ಟ್ ಶೃಂಗೇರಿ ಶ್ರೀಮಠದಿಂದ ಈಗ ನಡೀತಾ ಇತ್ತು. ಇಲ್ಲ, ಈಗ ಅದು ಶಾಲೆ ಇಲ್ಲ. ಇದು ದೇವಸ್ಥಾನದ ವ್ಯವಸ್ಥೆ. ಬಿಂದಿಗೆಮ್ಮನವರ ದೇವಸ್ಥಾನ, ಆನಂತರ ಶನೀಶ್ವರ ದೇವಸ್ಥಾನ. ಈಗ ಮತ್ತೆ ಜೀರ್ಣೋದ್ಧಾರ. ಪಾಪಣ್ಣವ್ರ ಮನೆ ಅಂತ ಹಿಂದೆ ಇಲ್ಲಿ ಪಾಪಣ್ಣವ್ರ ಮನೆ ಅಂತ ಇತ್ತು. ಶ್ರೀನಿವಾಸ ಮೂರ್ತಿಗಳು ಮತ್ತೆ ವೆಂಕಟಾಚಲಯ್ಯವರು ಅಣ್ಣ ದೊಡ್ಡವರು ಪಾಪಣ್ಣವರು, ಅವ್ರ ಮಗ ಸುರೇಶ್ ಅಂತೇಳಿ ನಮ್ಮ ಸಹಪಾಠಿ ಅವರು. ಈ ಒಂದು ಇದನ್ನೆಲ್ಲ ನೋಡಿದಾಗ ನಾವು ಇಲ್ಲೆಲ್ಲ ಬಂದಿದ್ದು, ಆಟ ಆಡಿದ್ದು, ಆ ಸವಿಸೇವಿ ನೆನಪುಗಳು ಇವತ್ತು ಸಹ ಹಸಿಯಾಗೆ ಉಳಿದಿದೆ. ಈ ಭಾಗದಲ್ಲಿ ಜಾತ್ರೆ ಸ್ಥಳ ನಡೀತಕ್ಕಂಥದ್ದು. ಇಲ್ಲಿ ಸಿಡಿ ಕಂಬವನ್ನ ತಿಮ್ಮಪ್ಪಯ್ಯನವ್ರ ಮನೆ, ಚಾಮನ್ ದೇವ್ರನ್ನೆಲ್ಲ ಹೊತ್ಕೊಂಡು ಕುಣಿಯುವಂತವ್ರು. ಅವ್ರ ಮನೆಯಲ್ಲಿ ಬಿಡದಿ ಮನೆ ಇದ್ದ ಹಾಗೆ. ಎಲ್ಲರೂ ಸಹಕಾರ ಕುಡಿಯೋ ನೀರಿನ ವ್ಯವಸ್ಥೆಯಿಂದ ಹಿಡಿದು ಅವರು ಬ್ರಾಹ್ಮಣರಾದ್ರೂ ಸಹ ರೈತಾಪಿ ವರ್ಗದವರಿಗೆ ಸಹಕಾರವನ್ನ ನೀಡಿದಂತ ಒಂದಿದು. ಈಗ ಬಿಂದಿಗೆ ಮನೆಯವರ ದೇವಸ್ಥಾನ. ಆ ಪಕ್ಕದಲ್ಲಿರ್ತಕ್ಕ ಬಂಧುಗಳೇ, ಪ್ರಾಯಶಃ ಒಂದು 50 ವರ್ಷದ ಇತಿಹಾಸ ಇದೆ ನಮ್ಮ ದೇವಸ್ಥಾನಕ್ಕೆ. ಹಿಂದೆ ಇಲ್ಲಿಗೆ ಕೊಳ್ಳೇಗಾಲದಿಂದ ಒಬ್ಬರು ಸುಬ್ಬಜ್ಜ ಅನ್ನೋರು ಬಂದ್ರಂತೆ. ಒಂದು ಶನೇಶ್ವರ ದೇವರ ಫೋಟೋ ಇಟ್ಕೊಂಡು ಬಂದರು. ಆನಂತರ ಅವರು ಇಲ್ಲೇ ಪಕ್ಕದಲ್ಲಿ ನಾರಾಯಣ ಸ್ವಾಮಿಗಳ ತೋಟ ಅಂತ ಈಗಲೂ ಕರೀತಾರೆ. ಅಲ್ಲಿ ಫಸ್ಟ್ ಬಂದು ಬೀಡು ಬಿಟ್ಟಿದ್ದಂತೆ. ಆನಂತರ ಊರಿಗೆ ಭಿಕ್ಷಾಟನೆಗೆ ಬರ್ತಾ ಇದ್ರಂತೆ. ಆ ಭಿಕ್ಷಾಟನೆಗೆ ಬರುವಂತ ಸಂದರ್ಭದಲ್ಲಿ ನಮ್ಮ ಊರಿನ ಜನಗಳು ಅವರೊಂದಿಗೆ ಸಖ್ಯವನ್ನು ಬೆಳೆಸಿ ಸ್ನೇಹ ಆಯಿತು. ಪ್ರತಿ ಅಮಾವಾಸ್ಯೆ ಅಮಾವಾಸ್ಯೆ ಕಟ್ಲೆ, ಈ ಪೌರ್ಣಮಿ ಕಟ್ಲೆ ಈಗೆಲ್ಲ ಹೋಗ್ತಕ್ಕಂಥದ್ದು. ಭಕ್ತಾದಿಗಳು ಜಾಸ್ತಿ ಆದರು. ದೇವರಿಂದ ಭಕ್ತರಿಗೂ ಸಹ ಕೆಲವೊಂದು ಕೆಲಸಗಳು ಅನುಕೂಲಗಳಾಯಿತು. ಆಗ ಅಲ್ಲಿಗೆ ಮುಖ್ಯವಾಗಿ ಪಾದಾರ್ಪಣೆ ಮಾಡಿದವರು ಅಂತಂದರೆ ಕೋಡಿ ದಾಸೇಗೌಡರು ಅಂತೇಳಿ, ಕೋಡಿ ನಿಂಗೆಯವ್ರ ಮನೆ ದಾಸಜ್ಜ ಅಂತ. ಅವರು ಒಂದು ಹಳೆ ಒಂದು ಏನು ಶನೇಶ್ವರ ದೇವಸ್ಥಾನ ಇದೆ, ಇದನ್ನು ಕಟ್ಟಲಿಕ್ಕೆ ಸಹಕಾರವನ್ನು. ಇದು ಸ್ನಾನಗೃಹ ಆಗಿತ್ತು. ಇದೆ ಈಗ. ಇದು ಹಿಂದೆ ಬಹಳ ಆತಾಳ ಪಾತಾಳವಾಗಿರ್ತಕ್ಕಂಥ ಸ್ಥಳವಂತೆ. ತಗ್ಗು ಪ್ರದೇಶ. ಊರಿನಲ್ಲಿ ಇರ್ತಕ್ಕಂಥ ಶ್ಲೇಷ್ಮಗಳನ್ನ ತಿಪ್ಪೆಗುಂಡಿಯನ್ನೆಲ್ಲ ಹಾಕ್ತಕ್ಕಂಥದ್ದು. ಅದನ್ನೆಲ್ಲ ಮುಚ್ಚಿ ಇಲ್ಲಿ ಮೂಲೆ ಕೂತರು ಶಂಕರಣ್ಣ ಅಂತ ಬಹಳ ದೈತ್ಯವಾದಂತ ವ್ಯಕ್ತಿ ಅಂತ ಕಣ್ಣುಗಳನ್ನ ಹೂಳಿಸಿ, ಆಮೇಲೆ MB ಕಾಳೇಗೌಡರು ಅಂತೇಳಿ ದಾಸೇಗೌಡರ ನೇತೃತ್ವದಲ್ಲಿ ಇದೊಂದು ಚಿಕ್ಕದಾಗಿ ಒಂದು ಪುಟ್ಟ ಶನೇಶ್ವರ ದೇವಸ್ಥಾನ ಅಂತ ಮಾಡಿದರು. ಆನಂತರ ಆದ ನಂತರ ನಾಗೇಗೌಡರು ಹೋಟೆಲ್ ನಾಗಣ್ಣ ಅನ್ನೋರು ಅಧ್ಯಕ್ಷರಾದರು. ಆನಂತರ ಅಚ್ಚೇಗೌಡರಾಗಿದ್ರು. ಆನಂತರ ಹೋಟೆಲ್ ನಾಗಣ್ಣರಾದ್ರು. ಈಗ ವಾಸ್ತವಾಂಶ ಜಯಣ್ಣಾದ್ಮೇಲೆ ಬೀರೇಗೌಡರಾಗಿದ್ದಾರೆ. BT ಬೀರೇಗೌಡರು ಅಡ್ಮನೆ ತಿಮ್ಮಣ್ಣ ಅವ್ರ ಮಗ ಅವರು ಆಗಿದ್ದಾರೆ. ದೇವಸ್ಥಾನ ಶಿಥಿಲಾವಸ್ಥೆಯಲ್ಲಿ ಇರತಕ್ಕಂಥದ್ದನ್ನು ಕಂಡು ಎಲ್ಲರೂ ಸಹ ಕೈಗೂಡಿಸಿ ದೇವಸ್ಥಾನ ಅರ್ಧಕ್ಕೆ ನಿಂತಿದೆ, ಕಲ್ಲಿನಲ್ಲಿ ಕಟ್ಟುವುದು ಅಂತೇಳಿ ಪ್ರಾಯಶಃ 60 ಲಕ್ಷ ರೂಪಾಯಿಯಿಂದ ಅಂದಾಜು ವೆಚ್ಚವಾಗಿದೆ. ಈಗ ಆರ್ಥಿಕ ಸಂಕಷ್ಟದಲ್ಲಿರೋದ್ರಿಂದ ದೇವಸ್ಥಾನ ಕುಂಠಿತ ಸಾಗ್ತಾ ಇರೋದ್ರಿಂದ ಭಕ್ತರಲ್ಲಿ ನಾನು ಅಥವಾ ಸಜ್ಜನ ಸಮಾಜಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದು ಇಷ್ಟೇ. ಯಾರಾದರೂ ತಮ್ಮ ಕೈಯಲ್ಲಿರ್ತಕ್ಕಂತಹ ಧನ ಸಹಾಯವನ್ನು ಮಾಡಿದ್ದೇ ಆದರೆ ಬಹುಬೇಗ ಶನೀಶ್ವರ ದೇವಸ್ಥಾನ ತಲೆ ಎತ್ತಿ ಭಕ್ತರ ಒಂದು ಭಕ್ತರಿಗೆ ಅನುಗ್ರಹಕ್ಕೋಸ್ಕರ ಭಗವಂತ ಕಾಯ್ತಾ ಇದ್ದಾನೆ. ಇದು ಸಾಧ್ಯತೆ ಇದೆ. ದಯಮಾಡಿ ಎಲ್ಲರೂ ಸಹ ಈ ಒಂದು ವಿಶಾಲ ಮನುಷ್ಯನವರಾಗಿ ದೇವಸ್ಥಾನಕ್ಕೆ ದಯಮಾಡಿ ಧನ ಸಹಾಯವನ್ನು ಮಾಡಿ
ಮುಂದಿನ ಒಂದು ಭಕ್ತರಿಗೆ ಇದೊಂದು ಶಾಶ್ವತವಾಗಿರ್ತಕ್ಕಂಥ ಭಕ್ತಿಯ ಕೇಂದ್ರವಾಗಿ ಉಳ್ಕೊಳ್ಳಿ ಅಂತೇಳಿ ನಾವುಗಳೆಲ್ಲರೂ ಸಹ ತಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಧನ್ಯವಾದಗಳು.